ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 21 ಜನವರಿ 2025. ಪರಂ ಮಹಾಶಾಂತಿ. ಬೇಹದ್ನ ಸೇವಾದಾರಿ, ಬೇಹದ್ನ ವಿಶ್ವ ಕಲ್ಯಾಣಕಾರಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ಪ್ರೀತಿಯ ಎಲ್ಲ ಬೇಹದ್ನ ಮಕ್ಕಳು, ತಂದೆಗೆ ಸಹಯೋಗಿಯಾಗಿರುವ ಬೇಹದ್ನ ಮಕ್ಕಳು, ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಬಲ್ಲ ಇಂತಹ ವಿಶೇಷ ಆತ್ಮರಿಗೆ ಬ್ರಹ್ಮ ಮಾಜಿಯವರ ನಮಸ್ಕಾರಗಳು. ಇಂದು 2 ವಿಷಯಗಳು ಕಂಡುಬಂದಿವೆ. ಕೆಲವು ಅಜ್ಞಾನಿ ಮಕ್ಕಳು ಸೀಟನ್ನು ಹಿಡಿದುಕೊಳ್ಳುವುದರಲ್ಲಿ ಮತ್ತು ಬೇರೆಯವರಿಗೆ ಕೊಡಿಸುವುದರಲ್ಲಿ ಮಗ್ನರಾಗಿದ್ದಾರೆ. ಇವರು ಎಂತಹ ಆತ್ಮರು? ಇವರೂ ಭಾರತವಾಸಿಗಳೇ. ಇವರೇ ಆ 9 ಲಕ್ಷ ಆತ್ಮರು ತಮ್ಮ ತಮ್ಮ ಸೀಟ್ಗಳ ಮೇಲೆ ಕುಳಿತುಕೊಂಡಿದ್ದಾರೆ. ಅವರ ಸೀಟ್ಗಳೇ ಅವರಿಗೆ ಬಹಳ ಮುಖ್ಯವಾಗಿದೆ. ಈ ಸೀಟ್ಗಳು ಅವರ ಪದವಿಯ ಕುರ್ಚಿಗಳು. ಅವು ಅಲ್ಲಾಡುತ್ತಲೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಕಚ್ಚಿಕೊಂಡಿವೆ. ಜಗತ್ತೇ ಅಲ್ಲೋಲ ಕಲ್ಲೋಲವಾದರೂ ಸೀಟ್ಗಳನ್ನು ಮಾತ್ರ ಈ ಆತ್ಮರು ಬಿಡಲಾರರು. ಬ್ರಹ್ಮಕುಮಾರಿಯ ಈ 9 ಲಕ್ಷ ಮಕ್ಕಳು ಸೀಟ್ಗಳೊಂದಿಗೆ ಅಷ್ಟು ಗಟ್ಟಿಯಾಗಿ ಅಂಟಿಕೊಂಡಿದ್ದಾರೆ. ಅವರಿಗೆ ಬೇಹದ್ನ ತಂದೆ ಬಂದಿದ್ದಾರೆ ಅನ್ನುವ ಅರಿವೂ ಇಲ್ಲ. ಅಂತಹ ಒಂದು ಅಜ್ಞಾನದಲ್ಲಿದ್ದಾರೆ. ಇವರಿಗೆ ಕನಸಿನಲ್ಲಿಯೂ ಸೀಟ್, ಅವರ ಪದವಿ, ಅವರ ಕುರ್ಚಿಯೇ ಕಾಣಿಸುತ್ತದೆ. ನಮ್ಮಲ್ಲಿ ಇಷ್ಟೊಂದು ಸೆಂಟರ್ಗಳಿವೆ, ನಮ್ಮಲ್ಲಿ ಇಷ್ಟೊಂದು ಜಿಜ್ಞಾಸುಗಳಿದ್ದಾರೆ. ಈ ಬ್ರಾಹ್ಮಣ ಮಕ್ಕಳೇ ಈ ಸೀಟನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಮತ್ತು ಈ ಸೀಟ್ನಲ್ಲೇ ಸೆಟ್ ಆಗಿಬಿಟ್ಟಿದ್ದಾರೆ. ಬಿಕೆಯವರೇ, ಈ ಎಲ್ಲ ಆಸೆಗಳನ್ನು ಬಿಟ್ಟು ಬಿಡಿ. ಇದು ನಿಮ್ಮ ಅತಿ ಆಸೆಯಾಗಿದೆ. ಇದು ನಿಮ್ಮೊಂದಿಗೆ ಬರುವುದಿಲ್ಲ. ಇದು ಅತಿಯಾದ ವಿನಾಶಕಾರಿ ಆಸೆಗಳಾಗಿ ಬಿಟ್ಟಿವೆ. ಈ ಬ್ರಹ್ಮಕುಮಾರಿಯಲ್ಲಿರುವ ಈ 9 ಲಕ್ಷ ಮಕ್ಕಳ ಜೀವನವು ಒಂದು ಪ್ರಶ್ನೆ ಆಗಿಬಿಟ್ಟಿದೆ, ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿದೆ. ಈಗ ಈ 2 ವಿಷಯಗಳಲ್ಲಿ ಒಂದು ವಿಷಯ ಇದಾದರೆ ಇನ್ನೊಂದು ವಿಷಯ ಕಂಡು ಬರುತ್ತಿದೆ. ಅದೇನೆಂದರೆ, ಜ್ಞಾನಿ ಮಕ್ಕಳು ಬೇಹದ್ನ ದಾದಾಜಿಯನ್ನು, ಬೇಹದ್ನ ಬಾಪೂಜಿಯನ್ನು ಕಂಡು ಅವರು ಯಾರು ಎಂದು ಅವರ ಪರಿಚಯ ಮಾಡಿಕೊಂಡಿರುವ ಬೇಹದ್ನ ಮಕ್ಕಳು, ಜ್ಞಾನಿ ಮಕ್ಕಳು. ಇವರು ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುತ್ತಿದ್ದಾರೆ. ಈ ಬಿಕೆ ಅವರಿಗೆ ಬ್ರಹ್ಮ ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ನಾನು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಬೇಹದ್ ಜ್ಞಾನಕ್ಕೆ ತರಬೇಕು ಎಂದುಕೊಂಡಿದ್ದೇನೆ. ಆದರೆ ನೀವು ನನ್ನ ಕೈಯನ್ನು ಹಿಡಿಯುತ್ತಲೇ ಇಲ್ಲ. ನೀವು ನಿಮ್ಮ ಸೀಟುಗಳನ್ನೇ ಹಿಡಿದುಕೊಂಡಿದ್ದೀರಿ, ಅಂಟಿಕೊಂಡು ಬಿಟ್ಟಿದ್ದೀರಿ. ಹೀಗಿರುವಾಗ ನಾನು ನಿಮ್ಮನ್ನು ಹೇಗೆ ಕಾಪಾಡಲು ಸಾಧ್ಯ? ಈಗ ಅನೇಕ ಸಂಕಟಗಳು ಅಲ್ಲಿ ಬರುತ್ತಿವೆ. ಈ ಸಂಕಟಗಳಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದೀರಿ. ಹೇಗೆ ಬಿಡಿಸಿಕೊಳ್ಳುವುದು ಎಂಬುದಕ್ಕೆ ಸಾಧನಗಳನ್ನು ಹುಡುಕುತ್ತಿದ್ದೀರಿ. ಆದರೆ ಅವೆಲ್ಲವೂ ಲೌಕಿಕದ ಸಾಧನಗಳು. ನಿಮ್ಮ ಎಲ್ಲ ಸಂಕಟಗಳಿಗೆ ಒಂದೇ ಒಂದು ಆಶ್ರಯವಾಗಿದೆ, ಅದೇ ಪರಂ ಶಾಂತಿ. ಈ ಪರಂ ಶಾಂತಿಯ ಆಶ್ರಯದಲ್ಲಿ ಬಂದು ನೆಲೆಸಿ. ನಿಮ್ಮ ಸಂಕಟಗಳೆಲ್ಲ ದೂರವಾಗಲಿದೆ. ಸದಾ ನಿಮ್ಮ ಸಂಪನ್ನತೆಯ ಸ್ಥಿತಿಯ ಸೀಟ್ನಲ್ಲಿ ಸೆಟ್ ಆಗಿರಿ. ನೀವು ವಿಶ್ವದ ವಿಘ್ನಗಳನ್ನು ವಿನಾಶ ಮಾಡುವ ಬೀಜರೂಪ ಆತ್ಮರು. ಬೇಹದ್ನ ತಂದೆಯ ಎಲ್ಲ ಸಂಕಲ್ಪಗಳನ್ನು, ಈ ಸಂಕಲ್ಪಗಳು ಬೀಜರೂಪ ಸಂಕಲ್ಪಗಳಾಗಿವೆ. ಇಂತಹ ಬೀಜ ರೂಪ ಸಂಕಲ್ಪಗಳನ್ನು ಫಲಿಸುವಂತೆ ಮಾಡಿ ಈ ಪ್ರತ್ಯಕ್ಷ ಫಲವನ್ನು ಸವಿಯುವಂತಹ, ಅಂದರೆ ಪ್ರತ್ಯಕ್ಷವಾಗಿ ತಂದೆಯನ್ನು ಪರಿಚಯ ಮಾಡಿಕೊಂಡಂತಹ
ಪ್ರತ್ಯಕ್ಷವಾಗಿ ಭೇಟಿ ಮಾಡುವಂತಹ ಭಾಗ್ಯಶಾಲಿ ಮಕ್ಕಳಾಗಿ बेहद के बेहद की परम 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 महाशांति है, महाशांति है, महाशांति है, बेहद की अविनाशी परम शांति।